ವಿಜಯೇಂದ್ರ ಅವರು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ವಿಜಯೇಂದ್ರ ಅವರು ಮುಖ್ಯಮಂತ್ರಿಯಾಗುವ ಮೂಲಕ ನಮಗೆ ನವಲಿ ಜಲಾಶಯ ಮಾಡಿ 10 ಕೆರೆಯನ್ನ ಮಾಡಬೇಕೆಂದು ಮಾಜಿ ಸಚಿವ ಕೆ. ಶಿವನಗೌಡ ನಾಯಕ್ ತಿಳಿಸಿದ್ದಾರೆ. ಇನ್ನು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕೆ. ಶಿವನಗೌಡ ನಾಯಕ್ ಅಭಿಮಾನಿಗಳ ಬಳಗದ ವತಿಯಿಂದ ನಡೆದಂತಹ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು ಹೀಗೆ. ವರ್ಷದಿಂದ ಜಿಲ್ಲೆಯ ಜನ ನಮ್ಮ ಜಿಲ್ಲೆಗೆ ಏಮ್ಸ್ ಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಕೊಂಡು ಧರಣಿಯನ್ನು ಕೂತಿದ್ದಾರೆ. ಅದಕ್ಕೆ ನಾನು ಸನ್ಮಾನ್ಯ ವಿಜಯೇಂದ್ರ ಅನ್ನೋರ ಹತ್ರ ನಾನು ಮನವಿಯನ್ನು ಮಾಡ್ತೇನೆ. ಹಿಂದೆ ಯಡಿಯೂರಪ್ಪ ಸಾಹೇಬರು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಈ ನಾಡಿಗೆ ಈ ಭಾಗಕ್ಕೆ ಮಾಡಿದ್ದಾರೆ. ಹಿಂದೆ ನಾವು ರಾಯಚೂರು ಜಿಲ್ಲೆಯವರು ಟ್ರಿಬಲ್ ಐಟಿಯನ್ನ ಕೇಳಿದ್ವಿ. ಆದರೆ ಟ್ರಿಬಲ್ ಐಟಿ ನಾವು ರಾಯಚೂರಿಗೆ ಕೊಡದೇನೆ ಬೇರೆ ಜಿಲ್ಲೆಗೆ ಒಯ್ತಕ್ಕಂಥ ಕೆಲಸವನ್ನ ಅವರ ರಾಜಕೀಯ ಇಚ್ಛಾಶಕ್ತಿ ಮೇಲೆ ಅವರು ಮಾಡಿದರು. ಅದಾದ ಮೇಲೆ ಇವತ್ತು ಏಮ್ಸ್ ಅನ್ನ ನಮ್ಮ ಜಿಲ್ಲೆಗೆ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿ ಅದು ರಾಯಚೂರಿಗೆ ಏಮ್ಸ್ ಕೊಡಬೇಕು ಅಂತಕ್ಕಂಥ ಶಿಫಾರಸನ್ನ ಮಾಡಿದೆ. ನಾವೆಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಏಮ್ಸ್ ಇದುವರೆಗೂ ಕೂಡ ನಮ್ಗೆ ದೊರಕಿಲ್ಲ. ಹೀಗಾಗಿ ಈ ಮಣ್ಣಿನ ಮಗನಾಗಿ ಸನ್ಮಾನ್ಯ ವಿಜಯೇಂದ್ರ ಅವರು ಈ ನಾಡಿನ ಮಗನಾಗಿ ಈ ಭಾಗದ ಹಿತವನ್ನ ಕಾಪಾಡಬೇಕು. ತಾವೇನೆಲ್ಲ ಪ್ರಯತ್ನಗಳನ್ನ ಮಾಡಿ ನನಗನ್ನಿಸ್ತದೆ ವಿಜಯಣ್ಣ ಅವರು ಹೋಗಿ ನರೇಂದ್ರ ಮೋದಿ ಅವರನ್ನ, ಅಮಿತ್ ಶಾ ಅವರನ್ನ, ನಡ್ಡಾ ಅವರನ್ನ ಮನವೊಲಿಸಿ ನಮ್ಮ ರಾಯಚೂರು ಜಿಲ್ಲೆಗೆ ಏಮ್ಸ್ ಅನ್ನ ತಂದು ಕೊಡಬೇಕು ಅಂತ ಹೇಳಿ ಈ ನಾಡಿನ ಜನರ ಪರವಾಗಿ ನಾನು ಅಣ್ಣವರ ವಿನಂತಿಯನ್ನು ಮಾಡ್ತೇನೆ. ಬಹಳಷ್ಟು ತರ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಬರ್ಬೋದು. ಅದನ್ನ ಯಾವ ರೀತಿ ನೀವು ಫೇಸ್ ಮಾಡ್ತೀರಿ ಬೇರೆ ಬೇರೆಯವರಿಗೆ ಸಹಜ. ಈಗ ನಾನೊಬ್ಬ ಜನಪ್ರತಿನಿಧಿ ಆಗಿದ್ರೆ ನನ್ನ ಒಂದು ಆ ಜನಪ್ರತಿನಿಧಿ ಕ್ಷೇತ್ರಕ್ಕೆ ನಾನು ಒಯ್ಯಬೇಕು ಅಂತ ನನ್ನ ಇಚ್ಛೆ ಇರ್ತದೆ. ಅಲ್ಲಿ ಉದಾಹರಣೆಗೆ ಯಾವ ಒಂದು ಶಾಸಕರು ಇದ್ದಂದ್ರೆ ಅವ್ರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಯ್ಯಬೇಕು, ಯಾವ ಒಂದು MP ಇದ್ರೆ ಅವರು ಲೋಕಸಭಾ ಕ್ಷೇತ್ರಕ್ಕೆ ಒಯ್ಯಬೇಕು ಅನ್ನೋದು ಒಂದು ಆಸೆ ಇರ್ತದೆ, ಸಹಜವಾದ ಆಸೆ. ಅವರೆಲ್ಲ ಬರೀ ಆಸೆ ಅಲ್ಲ, ನಾವೆಲ್ಲ ಒಡೆದಾಡಿದ ಕೆಲಸ ಬರ್ತೀವಿ ಕಾನ್ಸ್ಟಿಟ್ಯೂನ್ಸಿಗೆ. ಈಗ ರಾಜಕಾರಣ ಆಗಿರ್ತದೆ. ಆದ್ರೆ ಇವತ್ತು ಏನಂದ್ರೆ ಯಾವ ರೀತಿ ವಿಜಯೇಂದ್ರ ಅಣ್ಣವರನ್ನ ಇವತ್ತು ನಾವು ಆಕ್ಚುಲಿ ಉದ್ದೇಶನೇ ಇದು, ಅಣ್ಣವರಲ್ಲಿ ಕರೆಸಬೇಕು. ರಾಜ್ಯಾಧ್ಯಕ್ಷರಾದ ಮೇಲೆ ಮೊದಲ ಬಾರಿಗೆ ಅದ್ದೂರಿಯಾಗಿ ಸನ್ಮಾನ ಮಾಡಬೇಕು. ಈ ರಾಯಚೂರು ನಾಡಿನ ಒಬ್ಬ ಮಗ ಅಂತೇಳಿ ನಾಡಿನಿಂದ ಅವರನ್ನ ಸನ್ಮಾನ ಮಾಡಬೇಕು. ಮಾಡಿ ಏಮ್ಸ್ ಅಂತಕ್ಕಂಥ ಸಂಸ್ಥೆಯನ್ನ ಈ ನಾಡಿಗೆ ತಂದು ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೇವೆ. ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದೇ ಮೂಲ ಉದ್ದೇಶ. ಈಗ ನಾವು ನೇರವಾಗಿ ಏಮ್ಸ್ ಅನ್ನ ಕೇಳೋದು ಬೇಡ, ಅಣ್ಣವರ ಇಲ್ಲಿ ಕರೆಯೋಣ. ಅವ್ರಿಗೆ ಒಂದು ನಿನ್ನೆ ನಾನು ಆಕ್ಚುಲಿ ಒಂದೇನಂದ್ರೆ ನಿನ್ನೆ ನಾವು 101 JCB ಹೇಳಿದ್ವಿ. ಅವ್ರು ಯಾರು ಪೊಲೀಸರ ಪರ್ಮಿಷನ್ ಕೊಡಲಿಲ್ಲ. 101 JCB 101ಕ್ಕಿಂತ ಹೂವು ಸುಮಾರು ಅರ್ಧ ಕಿಲೋಮೀಟರ್ ನಿಂತು ಹಾಕಬೇಕಂತೇಳಿ ಎಲ್ಲ ಮಾಡಿದ್ರು. ಆದ್ರೆ ಅವ್ರ ಅನುಮತಿ ಕೊಡದೇ ಇರೋದ್ರಿಂದ ಒಂದು ಚಿಕ್ಕದಾಗಿ ಸನ್ಮಾನವನ್ನ ಮಾಡಿ ಈ ನಾಡಿಗೆ ಏಮ್ಸ್ ಅನ್ನ ಸನ್ಮಾನ್ಯ ವಿಜಯೇಂದ್ರ ಅವರು ತಂದು ಕೊಟ್ಟರೆ ನನಗನ್ನಿಸ್ತದೆ 12ನೇ ಶತಮಾನದಲ್ಲಿ ಬಸವಣ್ಣನವರ ಹೆಸರು ಯಾರು. ಬ್ಯೂರೋ ರಿಪೋರ್ಟ್, BV5 ನ್ಯೂಸ್ ಕನ್ನಡ, ಮಾನ್ವಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.